ಗೈಸ್, ಇವತ್ತು ನಾವು ಮೈಸೂರ್ ಹತ್ರ ಇರೋ ಶ್ರೀರಂಗಪಟ್ಟಣದಲ್ಲಿ ಇರುವ ಟಿಪ್ಪು ಸುಲ್ತಾನ್ ಸಮ ಪ್ಯಾಲೇಸ್ ಅಂದ್ರೆ ದರಿಯಾ ದೌಲತ್ ಬಾಗ್ ಎಕ್ಸ್ಪ್ಲೋರ್ ಮಾಡೋಕ್ ಬಂದಿದ್ದೀವಿ. ನಮಸ್ತೆ. ಹಿಸ್ಟ್ರಿ, ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಮತ್ತೆ ಸ್ವಲ್ಪ ನಮ್ಮ ಕಿಯಾಸ್ ಕೂಡ ಇರುತ್ತೆ. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್. ಎಂಟ್ರೆನ್ಸ್ ಇಂದ ಒಳಗ್ ಬರ್ತಾ ಇದ್ರೆ ಫಸ್ಟ್ ಇಂಪ್ರೆಷನ್ ಅಂತೂ ಸೂಪರ್ಬ್ ಆಗಿತ್ತು. ಎಲ್ಲ ಕಡೆ ಗ್ರೀನರಿ, ಕಾಮ್ ಅಟ್ಮಾಸ್ಫಿಯರ್ ಮತ್ತು ಓಲ್ಡ್ ಮೈಸೂರ್ ವೈಬ್. ಪ್ಯಾಲೇಸ್ಗೆ ಹೋಗ್ತಾ ಇದ್ರೆ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಂಗೆ ಫೀಲ್ ಬರುತ್ತೆ. ಇದೇ ದರಿಯಾ ದೌಲತ್ ಬಾಗ್ ಎಂಟ್ರೆನ್ಸ್. ದರಿಯಾ ದೌಲತ್ ಅಂದ್ರೆ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ವೆಲ್ತ್ ಆಫ್ ದ ಸಿ ಅಂತ ಮೀನಿಂಗ್. ಈ ಪ್ಲೇಸ್ ಟಿಪ್ಪು ಸುಲ್ತಾನ್ ಅವರ ಸಮ್ಮರ್ ರೆಸಿಡೆನ್ಸ್ ಆಗಿತ್ತು. ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಕ್ಯಾಶ್ ಎಕ್ಸೆಪ್ಟ್ ಮಾಡಲ್ಲ, ಸೊ ಆನ್ಲೈನ್ ಟಿಕೆಟ್ ಬುಕಿಂಗ್ ಅಂತೂ ಕಂಪಲ್ಸರಿ. ನಾವು ಕೂಡ ಸ್ವಲ್ಪ ನೆಟ್ವರ್ಕ್ ಜೊತೆ ಫೈಟ್ ಮಾಡಿ ಫೈನಲಿ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಸೊ ನಿಮ್ಗೊಂದು ಸಜೆಷನ್, ಬರೋ ಮುಂಚೆ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಈಸಿ ಆಗಿರುತ್ತೆ. ಟಿಕೆಟ್ ಆದ್ಮೇಲೆ ಫೈನಲಿ ಒಳಗಡೆ ಎಂಟ್ರಿ ಸಿಕ್ತು. ಫಸ್ಟ್ ಇಂಪ್ರೆಷನ್ ಅಂದ್ರೆ ಈ ಎಂಟೈರ್ ಕ್ಯಾಂಪಸ್ ತುಂಬಾ ಪೀಸ್ಫುಲ್ ಅನ್ಸುತ್ತೆ. ಔಟ್ಸೈಡ್ ರೋಡ್ ಅಲ್ಲಿ ಟ್ರಾಫಿಕ್ ಇರಬಹುದು, ಆದ್ರೆ ಗೇಟ್ ಕ್ರಾಸ್ ಮಾಡಿದ ತಕ್ಷಣನೇ ಅಟ್ಮಾಸ್ಫಿಯರ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ಎವ್ರಿವೇರ್ ಗ್ರೀನರಿ, ದೊಡ್ಡ ದೊಡ್ಡ ಮರಗಳು, ನೀಟ್ಲಿ ಮೇಂಟೈನ್ಡ್ ಲಾನ್ಸ್. ಈ ಗಾರ್ಡನ್ ನ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಶಾರ್ಟ್ ಅಲ್ಲಿ ಹೇಳಿದ್ರೆ ASI ಮೇಂಟೈನ್ ಮಾಡ್ತಿದೆ. ಇಂಡಿಯಾ ಅಲ್ಲಿ ಇರೋ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಪ್ರಿಸರ್ವ್ ಮಾಡೋದು, ರೀಸ್ಟೋರ್ ಮಾಡೋದು ಇದು ಅವರ ರೆಸ್ಪಾನ್ಸಿಬಿಲಿಟಿ. ಹಾನೆಸ್ಟ್ಲಿ ನೋಡಿದ್ರೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿತ್ತು. ಪ್ಲಾಸ್ಟಿಕ್ ವೇಸ್ಟ್ ಇಲ್ಲ, ಗಾರ್ಡನ್ಸ್ ಕ್ಲೀನ್, ಪಾತ್ ವೇಸ್ ಕೂಡ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ಯಾಲೇಸ್ಗೆ ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಇಂದ ನೋಡಿದ್ರೆ ಫಸ್ಟ್ ಗ್ಲಾನ್ಸ್ ಅಲ್ಲಿ ಇದು ತುಂಬಾ ಸಿಂಪಲ್ ಬಿಲ್ಡಿಂಗ್ ಅನ್ಸುತ್ತೆ, ಆದ್ರೆ ಹತ್ರ ಬಂದ ಮೇಲೆ ಡೀಟೇಲ್ಸ್ ನೋಡಿದ್ರೆ ಇದು ಆಕ್ಚುಯಲ್ ಬ್ಯೂಟಿ ಗೊತ್ತಾಗುತ್ತೆ. ಈ ಪ್ಯಾಲೇಸ್ ಸ್ಟೋನ್ ಇಂದ ಅಲ್ಲ, ಮೋಸ್ಟ್ಲಿ ಟೀಕ್ ವುಡ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಟೀಕ್ ವುಡ್ ಡ್ಯೂರಬಿಲಿಟಿಗೆ ಫೇಮಸ್. ಅದಕ್ಕೆ ನಿಯರ್ಲಿ 240 ಇಯರ್ಸ್ ಆದ್ರೂ ಸ್ಟ್ರಕ್ಚರ್ ಇವತ್ತಿಗೂ ಸ್ಟ್ರಾಂಗ್ ಆಗಿ ನಿಂತಿದೆ. ಕನ್ಸ್ಟ್ರಕ್ಷನ್ ನ ಹೈದರ್ ಅಲಿ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಕಂಪ್ಲೀಟ್ ಮಾಡಿದ್ದು ಟಿಪ್ಪು ಸುಲ್ತಾನ್. ಅರೌಂಡ್ 1784 ಫಿನಿಶ್ ಆಯ್ತು ಅಂತ ಹಿಸ್ಟ್ರಿ ಹೇಳುತ್ತೆ. ಇಲ್ಲಿ ನೋಡಿದ್ರೆ ಕೆಲವು ಪ್ಲೇಸಸ್ ಅಲ್ಲಿ ರಿಸ್ಟೋರೇಷನ್ ವರ್ಕ್ ಕೂಡ ನಡೀತಾ ಇತ್ತು. ಫಸ್ಟ್ ಗ್ಲಾನ್ಸ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ಸ್ತು, ಬಿಕಾಸ್ ಬ್ಯಾಂಬೋ ಸ್ಕ್ಯಾಲ್ಪ್ ಹೋಲ್ಡಿಂಗ್ ಕವರ್ ಮಾಡಿರುತ್ತೆ. ಆದ್ರೆ ಆಕ್ಚುಲಿ ಇದು ಒಳ್ಳೆ ವಿಷಯ. ಈ ತರ ಓಲ್ಡ್ ಸ್ಟ್ರಕ್ಚರ್ಸ್ ಗೆ ವೆದರ್ ಡ್ಯಾಮೇಜ್, ರೇನ್ ಡ್ಯಾಮೇಜ್, ಟರ್ಮೈಟ್ಸ್ ಎಲ್ಲ ಆಗ್ಬಹುದು. ರಿಸ್ಟೋರೇಷನ್ ಮಾಡದೆ ಬಿಟ್ರೆ ಒರಿಜಿನಲ್ ಪೇಂಟಿಂಗ್ಸ್, ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಸೊ ಟೆಂಪ್ರರಿ ಇನ್ಕನ್ವೀನಿಯನ್ಸ್ ಆದ್ರೂ ಲಾಂಗ್ ಟರ್ಮ್ ಅಲ್ಲಿ ಹೆರಿಟೇಜ್ ಸೇವ್ ಮಾಡೋಕೆ ಇದು ನೆಸೆಸರಿ. ನಮ್ಮ ಜನರೇಷನ್ ಮಾತ್ರ ಅಲ್ಲ, ನೆಕ್ಸ್ಟ್ ಜನರೇಷನ್ಗೂ ಈ ಹಿಸ್ಟ್ರಿ ನೋಡಕ್ ಸಿಗ್ಬೇಕಲ್ವಾ. ಈಗ ಬಂತು ಪ್ಯಾಲೇಸ್ ನ ಬಿಗ್ಗೆಸ್ಟ್ ಹೈಲೈಟ್, ವಾಲ್ ಪೇಂಟಿಂಗ್ಸ್. ಹಾನೆಸ್ಟ್ಲಿ ಫೋಟೋಸ್ ಅಲ್ಲಿ ನೋಡೋಕ್ಕಿಂತ ರಿಯಲ್ ಆಗಿ ತುಂಬಾ ಇಂಪ್ರೆಸಿವ್ ಅನ್ಸುತ್ತೆ. ಆಲ್ಮೋಸ್ಟ್ ಪ್ರತಿ ವಾಲ್ ಮೇಲೆ ಪೇಂಟಿಂಗ್ಸ್ ಇದೆ. ಇವ್ ಜಸ್ಟ್ ಡೆಕೋರೇಷನ್ ಅಲ್ಲ, ಈ ಪೇಂಟಿಂಗ್ಸ್ ಹಿಸ್ಟ್ರಿ ರೆಕಾರ್ಡ್ ಮಾಡೋಕೆ ಯೂಸ್ ಮಾಡಿದ್ರು. ಇಲ್ಲಿ ಬ್ಯಾಟಲ್ಸ್, ರಾಯಲ್ ಪ್ರೊಸೆಷನ್ಸ್, ಸೋಲ್ಜರ್ಸ್, ಎಲಿಫೆಂಟ್ಸ್, ಹಾರ್ಸ್, ಬ್ರಿಟಿಷ್ ಆಫೀಸರ್ಸ್, ಫಾರಿನ್ ಅಂಬಾಸಿಡರ್ಸ್, ಆಲ್ಮೋಸ್ಟ್ ಆ ಟೈಮ್ ಲೈಫ್ ಹೇಗಿತ್ತು ಅನ್ನೋ ಕಂಪ್ಲೀಟ್ ಸ್ಟೋರಿ ಪೇಂಟ್ ಮಾಡಿದ್ದಾರೆ. ಒಂದ್ ಮಾರಲ್ ಅಲ್ಲಿ ಹೈದರ್ ಅಲಿ ವಾರ್ ಪ್ರೊಸೆಷನ್ ಡಿಪೆಕ್ಟ್ ಮಾಡಿದ್ರು. ಡೀಟೇಲ್ಸ್ ನೋಡಿದ್ರೆ ಆರ್ಟಿಸ್ಟ್ ಎಷ್ಟು ಪೇಷನ್ಸ್ ಇಂದ ಪೇಂಟ್ ಮಾಡಿದ್ರು ಅನ್ನೋ ಒಂದ್ ಇಮ್ಯಾಜಿನ್ ಮಾಡಬಹುದು. ಮೋಸ್ಟ್ ಸರ್ಪ್ರೈಸಿಂಗ್ ಪಾರ್ಟ್ ಅಂದ್ರೆ ನಿಯರ್ಲಿ 200+ ಇಯರ್ಸ್ ಆದ್ರೂ ಕಲರ್ಸ್ ಇನ್ನೂ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಆಬ್ವಿಯಸ್ಲಿ ಕನ್ಸರ್ವೇಷನ್ ಮಾಡಿದ್ದಾರೆ, ಆದ್ರೆ ಒರಿಜಿನಲ್ ಆರ್ಟ್ ವರ್ಕ್ ಕ್ವಾಲಿಟಿ ಕೂಡ ತುಂಬಾ ಹೈ ಇತ್ತು. ಪ್ಯಾಲೇಸ್ ಒಳಗೆ ಮ್ಯೂಸಿಯಂ ಸೆಕ್ಷನ್ ಕೂಡ ಇದೆ. ಇಲ್ಲಿ ಟಿಪ್ಪು ಸುಲ್ತಾನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಪೇಂಟಿಂಗ್ಸ್, ವೆಪನ್ಸ್, ಕಾಯಿನ್ಸ್, ಡ್ರೆಸ್ಸಸ್, ಮ್ಯಾನ್ಯುಸ್ಕ್ರಿಪ್ಟ್ ಮತ್ತು ಹಿಸ್ಟಾರಿಕಲ್ ರೆಕಾರ್ಡ್ಸ್ ಡಿಸ್ಪ್ಲೇ ಮಾಡಿದ್ರು. ನಂಗೆ ಪರ್ಸನಲಿ ಮ್ಯೂಸಿಯಂ ಅಂದ್ರೆ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ ಬಿಫೋರ್, ಆದ್ರೆ ಹಿಸ್ಟ್ರಿ ಪ್ಲೇಸ್ ಗೆ ಬಂದ ಮೇಲೆ ಈ ಆಬ್ಜೆಕ್ಟ್ಸ್ ನೋಡಿದ್ರೆ ಆ ಟೈಮ್ ಇಮ್ಯಾಜಿನ್ ಮಾಡೋಕೆ ಈಸಿ ಆಗುತ್ತೆ. ಇಮ್ಯಾಜಿನ್, ಸ್ಮಾರ್ಟ್ ಫೋನ್ಸ್ ಇಲ್ಲ, ಕ್ಯಾಮ್ರಾಸ್ ಇಲ್ಲ, ಇಂಟರ್ನೆಟ್ ಇಲ್ಲ, ಆದ್ರೂ ಇವ್ರು ವಾರ್ಸ್ ಪ್ಲಾನ್ ಮಾಡಿದ್ರು, ಕಿಂಗ್ಡಮ್ಸ್ ಮ್ಯಾನೇಜ್ ಮಾಡಿದ್ರು, ಡಿಪ್ಲೊಮಸಿ ಮಾಡಿದ್ರು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಒಪಿನಿಯನ್ಸ್ ಬೇರೆ ಬೇರೆ ಇರಬಹುದು, ಹಿಸ್ಟ್ರಿ ಬುಕ್ಸ್ ಅಲ್ಲಿ ಡಿಸ್ಕಷನ್ಸ್ ಇರುತ್ತೆ. ಆದ್ರೆ ಒಂದ್ ವಿಷಯ ರಿಜೆಕ್ಟ್ ಮಾಡೋಕ್ ಆಗಲ್ಲ, ಅವ್ರು ಮೈಸೂರ್ ಕಿಂಗ್ಡಮ್ ನ ಸ್ಟ್ರಾಂಗೆಸ್ಟ್ ರೂಲರ್ಸ್ ಅಲ್ಲಿ ಒಬ್ರು. ಅವರ ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ ಇನೋವೇಷನ್ಸ್, ಫಾರಿನ್ ಅಲಯನ್ಸಸ್ ಬಗ್ಗೆ ಇವತ್ತಿಗೂ ಹಿಸ್ಟ್ರಿ ರಿಸರ್ಚರ್ಸ್ ಸ್ಟಡಿ ಮಾಡ್ತಾರೆ.
ಪ್ಲೇಸ್ ಇಂಟೀರಿಯರ್ ಡಿಸೈನ್ ನೋಡಿದ್ರೆ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇನ್ಫ್ಲೂಯೆನ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಫ್ಲೋರಲ್ ಪ್ಯಾಟರ್ನ್ಸ್, ವುಡನ್ ಪಿಲ್ಲರ್ಸ್, ಕಲರ್ಫುಲ್ ಸೀಲಿಂಗ್ಸ್, ಪ್ರತಿ ಕಾರ್ನರ್ ಫೋಟೋಗ್ರಫಿಗೆ ಪರ್ಫೆಕ್ಟ್. ಆದ್ರೆ ಒಂದ್ ರಿಕ್ವೆಸ್ಟ್, ವಿಸಿಟರ್ಸ್ ಫೋಟೋ ತೆಗೆಯೋದು ಓಕೆ, ಆದ್ರೆ ಪೇಂಟಿಂಗ್ಸ್ ಟಚ್ ಮಾಡಬೇಡಿ. ಫ್ಲಾಶ್ ಫೋಟೋಗ್ರಫಿ ಅವಾಯ್ಡ್ ಮಾಡಿದ್ರೆ ಆರ್ಟ್ ವರ್ಕ್ ಲೈಫ್ ಇನ್ನೂ ಜಾಸ್ತಿ ಇರುತ್ತೆ. ಹೆರಿಟೇಜ್ ಪ್ಲೇಸಸ್ ಅಂದ್ರೆ ಪಿಕ್ನಿಕ್ ಸ್ಪಾಟ್ ಮಾತ್ರ ಅಲ್ಲ, ಇವೆಲ್ಲ ನಮ್ ಹಿಸ್ಟ್ರಿ. ಒಳಗೆ ಎಕ್ಸ್ಪ್ಲೋರ್ ಮಾಡೋ ಹೊರಗೆ ಬಂದ್ಮೇಲೆ ಫ್ರೆಶ್ ಏರ್ ಮತ್ತು ಗಾರ್ಡನ್ ವೈಬ್ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ. ಪ್ಯಾಲೇಸ್ ಅರೌಂಡ್ ತುಂಬಾ ಓಪನ್ ಸ್ಪೇಸ್ ಇದೆ. ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡೋಕೆ, ಫೋಟೋಸ್ ತಗೊಳ್ಳೋಕೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. So this is it for the video, guys. I hope you got some information from this video. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. Until then, bye bye. ನಕ್ಕರು ಚಂದ ಹತ್ತರು ಚಂದ ಮುದ್ದಾದ ಬಂದ. ಈಗ ಒಳಗೋಗೆಲ್ಲ ನೋಡ್ಕೊ ಬಂದಲ್ಲ, ನಿಂಗೆ ಹೆಂಗ್ ಅನಿಸ್ತು? ನಿಂಗೆ ಏನು ಇಷ್ಟ ಆಯ್ತು ಒಳಗಡೆ? ಚೆನ್ನಾಗಿತ್ತು. ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತಲ್ವಾ? ಎಸ್ ಮಿಸ್. ದಿದಿ, ನೀನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಿದ್ಯಾ, ಥರ್ಡ್ ಟೈಮ್ ಬರ್ತಿದ್ಯಾ? ಸೆಕೆಂಡ್ ಟೈಮ್. ನಿಂಗೆ ಏನು ಇನ್ಫಾರ್ಮೇಶನ್ ಎಲ್ಲಿ ಸಿಕ್ತು? ನಿನ್ಗೆ ಯಾಕೆ ಈ ಪ್ಲೇಸ್ ಅಷ್ಟು ಇಷ್ಟ? ಅದ್ರ ಜೊತೆ ಪಿಕ್ಚರ್ಸ್ ಜೊತೆ ಹಾಕಿರ್ತಾರೆ. ಏನೇ ಸಿಕ್ತು? ಮಲ್ಗೋಬಾ ಬಟರ್ ಫ್ರೂಟ್ ಮಲ್ಗೋಬಾ ಕಿಚಿ 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 ಅದು ತೋರ್ಸು ತೇಜು. ಅದು ಕಚ್ಚಾ ಮ್ಯಾಂಗೋ.